ಇವತ್ತು ಅನದರ್ ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ಮಾತಾಡೋಣ. ಅದುವೇ ಕರುಳಿನ ಆರೋಗ್ಯ. ಈ ಕರುಳಿನ ಆರೋಗ್ಯಕ್ಕೋಸ್ಕರ ನಾವು ಫೈಬರ್ ಸಪ್ಲಿಮೆಂಟ್ಸ್, ನಾರಿನಾಂಶದ ಸಪ್ಲಿಮೆಂಟ್ಸ್ ಅಥವಾ ಪೂರಕಗಳನ್ನ ತಗೊಳ್ತಾ ಇರ್ತೀವಿ. ಅದು ಸರಿಯೋ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ನಾರಿನಂಶ ಫೈಬರ್ ಯಾಕೆ ಒಳ್ಳೆಯದು ಅಥವಾ ಫೈಬರಿಂದ ನಮ್ಮ ಉಪಯೋಗಗಳೇನು ಅಂತ ನೋಡ್ಕೊಳೋದಾದರೆ, ಮೊದಲನೇದಾಗಿ ಈ ಫೈಬರ್ ನಾರಿನಂಶದಿಂದ ಒಂದು ವೆಯ್ಟ್ ಲಾಸ್, ಅಂದರೆ ನಮ್ಮ ವೆಯ್ಟ್ ಲಾಸ್, ಒಬೇಸಿಟಿ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್, ಫ್ಯಾಟ್ನ ಕಮ್ಮಿ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ನಮ್ಮ ದೇಹದ ಬ್ಲಡ್ ಪ್ರೆಷರ್ ಆಗಿರಲಿ, ಶುಗರ್ ಕಂಟ್ರೋಲ್ ಆಗಿರಲಿ, ಇದನ್ನು ಮೆಡಿಕಲ್ ಕಂಡೀಷನ್ಸಲ್ಲಿ ಯಾವುದಾದ್ರೂ BP ಕಂಡೀಷನ್, ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ ಕಮ್ಮಿ ಮಾಡೋದಕ್ಕೂ ಕೂಡ ಸಹಾಯವಾಗುತ್ತೆ. ಹಾಗೆ ಈಗ ಕ್ಯಾನ್ಸರಸ್ ಸೆಲ್ಸ್ ಡೆವಲಪ್ಮೆಂಟ್ನ ರಕ್ಷಣೆ ಮಾಡೋದಕ್ಕೂ, ನಮ್ಮ ದೇಹ ಕ್ಯಾನ್ಸರ್ ಸೆಲ್ಸ್ನ ರಕ್ಷಣೆ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಹಾಗೆ ನಮಗೆ ಈ ಫೈಬರಿಂದ ಮೋಷನ್, ಅದು ಮಲಬದ್ಧತೆ ಏನು ನಮ್ಮ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಅಂತ ಏನು ಫೇಸ್ ಮಾಡ್ತಾ ಇರ್ತೀವಿ, ಅದನ್ನು ಕೂಡ ನಮಗೆ ನಿವಾರಣೆ ಮಾಡೋಕ್ಕೆ ಈ ಫೈಬರ್ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಹಾಗಂತ ಈ ಫೈಬರ್ ಹೇಗಿರುತ್ತೆ, ಎಲ್ಲಿಂದ ಸಿಗುತ್ತೆ ನಮ್ಮ ದೇಹಕ್ಕೆ ಈ ಫೈಬರ್ ಹೇಗೆ ಸಿಗುತ್ತೆ ಅಂತ ನೋಡಿದಾಗ, ಇದು ಫೈಬರ್ ಅನ್ನೋದು ಸಸ್ಯ, ಈಗ ಪ್ಲಾಂಟ್ ಬೇಸ್ಡಿಂದ ಸಿಗುತ್ತೆ. ಅಂದರೆ ಈಗ ಕಾರ್ಬೋಹೈಡ್ರೇಟ್ಸ್, ಫೈಬರ್ ಅಂತ ನಾವೇನು ಹೇಳ್ತೀವಿ, ಇದು ಸಸ್ಯದ ಒಂದು ಅಂಶ ಕೂಡ ಆಗಿರುತ್ತೆ. ಈ ಸಸ್ಯದ ಒಂದು ಅಂಶ ನಾರಿನಂಶ ಅಂತ ಕರಿತೀವಿ ಇದನ್ನು. ಈ ನಾರಿನಂಶ ನಮ್ಮ ದೇಹಕ್ಕೆ ಏನಾಗುತ್ತೆ ಅಂದರೆ, ಅದು ಬಲ್ಕ್ ಆಗಿ ಫೀಲ್ ಮಾಡಿಸುತ್ತೆ. ಅಂದರೆ ಇದು ನಿಮಗೆ ಹೊಟ್ಟೆ ಒಳಗೆ ಹೋದಾಗ ಉಬ್ಬಿರ ಅನುಭವನೂ ಕೂಡ ಮಾಡುತ್ತೆ. ಹಾಗೆ ಅಂದರೆ ಮಲನ ಮೃದು ಮಾಡುತ್ತೆ. ಹಾಗೆ ನಮಗೆ ಜಾಸ್ತಿ ಹೊತ್ತು ಇದು ಡೈಜೆಷನ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಆದರೆ ಈಸಿಲಿ ನಮ್ಮ ದೇಹಕ್ಕೆ ಡೈಜೆಷನ್ ಆಗಲ್ಲ. ಯಾವಾಗ ನಾವು ಈ ಫೈಬರ್ನ ಸೇವನೆ ಮಾಡ್ತೀವಿ, ನಮ್ಮ ದೇಹದ ಒಳಗೆ ಹೋದ್ಮೇಲೆ ಇದು ಬಲ್ಕ್ ಫೀಲ್ ಮಾಡುತ್ತೆ. ಅಂದರೆ ನೀರಿನ ಅಬ್ಸಾರ್ಪ್ಷನ್ ಆದಮೇಲೆ ಇದು ಉಬ್ಬಿರ ಅನುಭವ ದೇಹಕ್ಕೆ ಕೊಡ್ತಾ ಹೋಗುತ್ತೆ. ಹೊಟ್ಟೆ ಒಳಗೆ ಒಂದು ನಿಧಾನವಾಗಿ ಡೈಜೆಷನ್ ಆಗುತ್ತೆ. ಇದು ಬೇಗ ಡೈಜೆಷನ್ ದೇಹಕ್ಕೆ ಆಗಲ್ಲ. ಮಲನ ಮೃದು ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಜಾಸ್ತಿ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇದಿರುತ್ತೆ. ಇದಕ್ಕೆ ಜಾಸ್ತಿ ವಾಟರ್ನ ನಾವು ಸೇವನೆ ಮಾಡಬೇಕಾಗತ್ತೆ. ಯಾಕಂದರೆ ಇದು ಸಂಚಲ, ಯಾವುದೇ ಒಂದು ನಾವು ಆಹಾರ ಸೇವನೆ ಮಾಡಿದ್ರೆ ಅದ್ರ ಬ್ರೇಕ್ ಡೌನ್ ಮಾಡೋಕ್ಕೆ ನಮಗೆ ಫೈಬರ್ ಅವಶ್ಯಕತೆ ಇರುತ್ತೆ. ಈಗ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ನ ತಗೊಂಡಾಗ ಈ ನ್ಯೂಟ್ರಿಷನ್ನ ಬ್ರೇಕ್ ಡೌನ್ ಮಾಡಿ ದೇಹಕ್ಕೆ ಜೀರ್ಣಕ್ರಿಯೆ, ಪಚನಕ್ರಿಯೆ ಮತ್ತು ಅಬ್ಸಾರ್ಪ್ಷನ್ ಆಗೋಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಈ ಫೈಬರ್ನ ಬಹು ಅವಶ್ಯಕತೆ ನಮ್ಮ ದೇಹಕ್ಕೆ ಇರೋದ್ರಿಂದ ನಾವು ಆಹಾರದ ಮುಖಾಂತರ ಸೇವನೆ ಫೈಬರ್ನ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾವು ಸಪ್ಲಿಮೆಂಟ್ಸೇ ತಗೋಬೇಕು, ಸಪ್ಲಿಮೆಂಟ್ಸಲ್ಲೇ ನಮಗೆ ಫೈಬರ್ ಸಿಗುತ್ತೆ ಅನ್ನೋದು ಇಲ್ಲ. ಈ ಫೈಬರ್ನ ಅಂಶ ಇರೋ ನಾವು ತರಕಾರಿ ಅಥವಾ ನಾವು ಫೈಬರ್ನ ಅಂಶ ನಾವು ಇರುವಂಥ ಆಹಾರನ ಸೇವನೆ ನಾವು ಮಾಡ್ತಾ ಹೋದಾಗ ನಮ್ಮ ದೇಹಕ್ಕೆ ನಾರಿನಂಶ ಹೋಗ್ತಾ ಇರುತ್ತೆ. ಈ ನಾರಿನಂಶ ಎರಡು ಥರ ಇರುತ್ತೆ. ಈ ಫೈಬರ್ಸ್ನ ಎರಡು ಥರ ವೆರೈಟೀಸ್ ಇರುತ್ತೆ. ಒಂದು ಸಾಲ್ಯುಬಲ್ ಫೈಬರ್ ಅಂತ ಕರಿತೀವಿ, ನೀರಿನಲ್ಲಿ ಕರಗುವ ಫೈಬರ್, ಮತ್ತು ಇನ್ಸಾಲ್ಯುಬಲ್ ಫೈಬರ್ ಅಂತ ಕರಿತೀವಿ. ಇದು ನೀರಿನಲ್ಲಿ ಕರಗದೆ ಇರುವ ನಾರಿನಂಶ ಅಂತ ಕರಿತೀವಿ. ನೀರಿನಲ್ಲಿ ಕರಗುವ ಫೈಬರ್ ಸಾಲ್ಯುಬಲ್ ಫೈಬರ್ಸ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹಕ್ಕೆ ಈಸಿಯಾಗಿ ಉಪಯೋಗ ಆಗ್ತಾ ಹೋಗುತ್ತೆ. ಇದರಿಂದ ಫ್ಯಾಟ್ ಲಾಸ್, ಒಬೇಸಿಟಿ, ಹೊಟ್ಟೆ ಭಾಗದ ಫ್ಯಾಟ್ನ ಕಮ್ಮಿ ಮಾಡೋಕ್ಕೆ ಇದು ಹೆಲ್ಪ್ಫುಲ್ ಕೂಡ ಆಗಿರುತ್ತೆ. ಹಾಗೆ ನಮ್ಮ ಹೊಟ್ಟೆಯಲ್ಲಿ ಇದನ್ನ ಡೈಜೆಷನ್, ವಿಸ್ಕಸ್ ಫೈಬರ್ ಅಂತಲೂ ಕರಿತೀವಿ. ಅಂದರೆ ಜಲ್ಲಿ ಲೈ ಥರ ಫಾರ್ಮೇಷನ್ ಆಗುತ್ತೆ ಇದು. ನೀವು ಈಗ ಎಕ್ಸಾಂಪಲ್ ನಾವು ತಗೊಂಡಾಗ, ನಾವು ಮೆಂತೆ ಕಾಳನ್ನ ನಾವು ನೀರಲ್ಲಿ ನೆನೆಸಿಟ್ಟಾಗ ಅದು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಅಥವಾ ನೀವು ಇಡೀ ನೈಟ್ ಬಿಟ್ಟು ನೀವು ತೆಗೆದು ಅದನ್ನು ನೋಡಿದಾಗ ಜಲ್ಲಿ ಥರ ಫಾರ್ಮೇಷನ್ ಆಗುತ್ತೆ. ಇದನ್ನು ವಿಸ್ಕಸ್ ಫೈಬರ್ ಅಂತಲೂ ಕರಿತೀವಿ. ಈ ಫೈಬರ್ನ ನಾವು ಸಾಲ್ಯುಬಲ್ ಫೈಬರ್ಸ್ ಅಂತಲೂ ಹೇಳ್ತೀವಿ. ಇದು ನಮ್ಮ ದೇಹದಲ್ಲಿ ವಾಟರ್ ಜೊತೆ ಸಾಲ್ಯುಬಲ್ ಆಗಿ ದೇಹಕ್ಕೆ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದು ಯಾವುದ್ರದಲ್ಲಿರುತ್ತೆ ಅಂದರೆ, ಒಂದು ಬೀನ್ಸ್, ಹಾಗೆ ಬಟಾಣಿ ಕಾಳಲ್ಲಿ ಯಥೇಚ್ಛವಾಗಿರುತ್ತೆ. ಹಾಗೆ ಈಗ ಕ್ಯಾರೆಟಲ್ಲಿ ಯಥೇಚ್ಛವಾಗಿರುತ್ತೆ. ಆಮೇಲೆ ಸೈಲಿಯಂ ಹಸ್ಕ್, ಇಸಬ್ಗೋಲ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಯಥೇಚ್ಛವಾದ ಸಾಲ್ಯುಬಲ್ ಫೈಬರ್ಸ್ ಇರ್ತಾ ಹೋಗುತ್ತೆ. ಇದು ನಮ್ಮ ದೇಹಕ್ಕೆ ಈಸಿಯಾಗಿ ಅಬ್ಸಾರ್ಪ್ಷನ್ ಆಗುತ್ತೆ. ಹಾಗೆ ಇನ್ಸಾಲ್ಯುಬಲ್ ಫೈಬರ್ಸ್ ಅಂತ ಹೇಳ್ತೀವಿ. ಇದು ಈ ನಾರಿನಂಶ ನಮ್ಮ ದೇಹದಲ್ಲಿ ವಾಟರಲ್ಲಿ ಡಿಸಾಲ್ವ್ ಆಗಲ್ಲ. ಈ ಅಂಶ ಏನಾಗುತ್ತೆ ಅಂದರೆ, ಇದು ಯಥೇಚ್ಛವಾಗಿ ಸೊಪ್ಪು, ಈ ಸೊಪ್ಪಿನ ಕಾಂಡ ಅಥವಾ ನಾವು ಎಲೆ ತಗೊಂಡಾಗ ಅದರಲ್ಲಿ ಯಥೇಚ್ಛವಾದ ಇನ್ಸಾಲ್ಯುಬಲ್ ಫೈಬರ್ಸ್ ಇರುತ್ತೆ. ಇದು ನಮ್ಮ ದೇಹ ಜೀರ್ಣಕ್ರಿಯೆ ಮತ್ತು ಅಬ್ಸಾರ್ಪ್ಷನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಮೇನ್ಲಿ ನಮ್ಮ ಬಲ್ಕ್ ಫೀಲ್ ಮಾಡಿಸುತ್ತೆ, ನೀರನ್ನು ಜಾಸ್ತಿ ಅಬ್ಸಾರ್ಪ್ಷನ್ ಮಾಡ್ಕೊಳುತ್ತೆ. ಆದರೆ ಯಾವುದೇ ಥರ ಎಕ್ಸ್ಟ್ರಾ ಕ್ಯಾಲೋರೀಸ್ ಆಗಲಿ ದೇಹಕ್ಕೆ ಕೊಡ್ತಾ ಹೋಗಲ್ಲ ಇದು. ಅದಕ್ಕೆ ನಾವು ಕಾನ್ಸ್ಟಿಪೇಷನ್, ಮಲಬದ್ಧತೆ ಇರೋರು ಈ ಇನ್ಸಾಲ್ಯುಬಲ್ ಫೈಬರ್ಸ್ನ ಜಾಸ್ತಿ ಉಪಯೋಗಿಸೋಕೆ ಹೇಳ್ತೀವಿ. ಸೊಪ್ಪು,
ತರಕಾರಿ, ಹಾಗೆ ಈ ನಟ್ಸ್ ಮತ್ತು ಸೀಡ್ಸಲ್ಲಿ ಇನ್ಸಾಲ್ಯುಬಲ್ ಫೈಬರ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಸಾಲ್ಯುಬಲ್ ಆಗಿರಲಿ ಇನ್ಸಾಲ್ಯುಬಲ್ ಫೈಬರ್ ಆಗಿರಲಿ ಯಾವುದೇ ಒಂದು ನಾರಿನಂಶ ಆದರೆ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಇಂಪಾರ್ಟೆಂಟ್ ರೋಲ್ ಕೂಡ ಮಾಡ್ತಾ ಇರುತ್ತೆ. ಯಾವುದೇ ಆಗಲಿ ನೀವು ದೈನಂದಿನಲ್ಲಿ ಅಳವಡಿಕೆ ಮಾಡೋದ್ರಿಂದ ಎಕ್ಸ್ಟ್ರಾ ಎಡಿಷನಲ್ ಫೈಬರ್ ಸಪ್ಲಿಮೆಂಟ್ಸೇ ಬೇಕು ಅನ್ನೋದು ನಿಮಗೆ ಇರಲ್ಲ. ಈ ಫೈಬರ್ನಿಂದ ಏನೇನು ಉಪಯೋಗ ಇದೆ ನಮ್ಮ ದೇಹಕ್ಕೆ ಅಂತಂದರೆ, ಮೊದಲನೇದಾಗಿ ಕರುಳಿನ ಆರೋಗ್ಯಕ್ಕೆ ಇದು ತುಂಬ ಉಪಯೋಗಕರವಾಗಿರುತ್ತೆ. ಕರುಳಿನ ಆರೋಗ್ಯವಾಗಿ ಯಾಕೆ ಅಂತಂದರೆ ಇದು ಒಂದು ಆ್ಯಸಿಡ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ನಿಧಾನವಾಗಿ ಡೈಜೆಷನ್ ಕೂಡ ಆಗುತ್ತೆ. ಈಗ ಕೆಲವೊಂದು ಸತಿ ಉದಾಹರಣೆ ನಾನು ಕೊಡಬೇಕು ಅಂದರೆ, ಈಗ ನಾನ್ ವೆಜ್ ತಿಂದಾಗ ಈಗ ಪ್ರೋಟೀನ್ಸ್, ಈಗ ನಾನ್ ವೆಜ್ ಚಿಕನ್ ಫಾರ್ ಎಕ್ಸಾಂಪಲ್ ನೀವು ಚಿಕನ್ ತಗೊಂಡಿದ್ದೀರಾ ಅಂತ ಅನ್ಕೊಂಡು, ಬರೀ ಚಿಕನ್ನೇ ತಿಂದಾಗ ಏನಾಗುತ್ತೆ, ಅದರಲ್ಲಿ ಪ್ರೋಟೀನ್ ಬರುತ್ತೆ, ಮೈಕ್ರೋನ್ಯೂಟ್ರಿಯನ್ಸ್ ಸಿಗುತ್ತೆ, ಆದರೆ ಯಾವುದೇ ಪ್ರೋಟೀನಲ್ಲಿ ನಿಮಗೆ ಫೈಬರ್ ನಾರಿನಂಶ ಇರಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಕೆಲವೊಂದು ಸತಿ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆ ಥರ ಫೇಸ್ ಆಗ್ಬೋದು. ಕೆಲವೊಂದು ಟೈಮ್ ನಾನು ನಾನ್ ವೆಜ್ ತಿನ್ನೋದ್ರಿಂದ ನಂಗೆ ಮಲಬದ್ಧತೆ ಆಗ್ತಾ ಇದೆ ಅಂತ ನೀವು ಕೆಲವೊಬ್ಬರಲ್ಲಿ ಕೇಳ್ತಾ ಇರ್ತೀವಿ. ಯಾಕೆ ಅಂತಂದರೆ, ನೀವು ಬರೀ ಪ್ರೋಟೀನೇ ತಿಂದಾಗ ಅದರಲ್ಲಿ ನಾರಿನಂಶ ಇರಲ್ಲ, ದೇಹಕ್ಕೆ ಈ ವೇಸ್ಟ್ನ ಹೊರಗೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಹಾಗಾಗಿ ನೀವು ಯಾವುದೇ ಒಂದು ಆಹಾರ ತಗೋಬೇಕಾದ್ರೆ ಒಂದು ಫೈಬರ್ ಕಂಟೆಂಟ್ನ ನೀವು ಇನ್ಕ್ಲೂಡ್ ಮಾಡಿ ತಗೊಂಡಾಗ ಯಾವುದೇ ಥರ ಕರುಳಿನ ತೊಂದರೆ, ಬ್ಲೋಟಿಂಗ್ ಇಶ್ಯೂ, ಹೊಟ್ಟೆ ನೋವು ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರಲ್ಲ. ಹಾಗೆ ಈ ನಾರಿನಂಶ ನಮ್ಮ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೂ ಕೂಡ ಸಹಾಯಕಾರಿಯಾಗುತ್ತೆ. ಈ ಕೊಲೆಸ್ಟ್ರಾಲ್ನ ಹೇಗೆ ಕಮ್ಮಿ ಮಾಡುತ್ತೆ ಅಂತಂದರೆ, ನಾವು ಯಥೇಚ್ಛವಾಗಿ ಇದನ್ನು ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ ಅಂತಲೂ ಕರಿತೀವಿ. ನಾರಿನಂಶ ಈಗ ಕಾರ್ಬೋಹೈಡ್ರೇಟಲ್ಲಿ ಒಂದು ಅಂಶ ಈ ಫೈಬರ್ ಕೂಡ ಆಗಿರೋದ್ರಿಂದ ಡೈಟರಿ ಫೈಬರ್ ಅಂತ ನಾವು ಇದನ್ನು ಕರಿತೀವಿ. ಈ ಫೈಬರ್ನ ನಾವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ರಕ್ತನಾಳದ ಯಾವುದೇ ಒಂದು ಕ್ಲಾಟಿಂಗ್ ಆಗಿರ್ಬೋದು ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಹೃದಯ ಸಂಬಂಧಿತ ಕಾಯಿಲೆ ಅಥವಾ BP, ಕೊಲೆಸ್ಟ್ರಾಲ್, ಈ ಟ್ರೈಗ್ಲಿಸರೈಡ್ಸ್ ಮತ್ತು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಇದು ಸಹಾಯಕಾರಿಯಾಗುತ್ತೆ. ಹಾಗಾಗಿ ಯಾವುದೇ ಥರ ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅಥವಾ BP ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಎಲ್ಲ ಕಮ್ಮಿ ಮಾಡೋದಕ್ಕೆ ಇದು ಫೈಬರ್ ಸಹಾಯಕಾರಿಯಾಗುತ್ತೆ. ಹಾಗೆ ಶುಗರ್ ಕಂಟ್ರೋಲ್ ಕೂಡ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಯಾಕೆ ಅಂದರೆ, ನಮಗೆ ಮಧುಮೇಹ ಇದ್ದವ್ರಿಗೆ ಏನಾಗುತ್ತೆ, ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದರೆ ನಾವು ಅದರಲ್ಲಿ ನಿಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಒಂದು ಭಾಗ ಫೈಬರ್ಗೆ ಅಂತ ಮೀಸಲನ್ನು ನಾವು ಕೊಟ್ಟಾಗ, ನೀವು ಫೈಬರ್ನ ಜಾಸ್ತಿ ಅಂಶನ ಕನ್ಸಂಪ್ಷನ್ ಮಾಡ್ತಾ ಹೋದಾಗ ಇದು ಶುಗರ್ ಲೆವೆಲ್ಸಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತಂದರೆ, ಈ ಡೈಟರಿ ಫೈಬರ್ಸ್ ನಿಮಗೆ ಜಾಸ್ತಿ ತಿನ್ನಬೇಕು ಅಂತ ಅನಿಸಲ್ಲ, ನೀವು ಸ್ವಲ್ಪ ತಿಂದ್ರೇ ಹೊಟ್ಟೆ ಬೇಗ ತುಂಬಿರೋ ಅನುಭವ ಆಗುತ್ತೆ. ಅವಾಗ ಎಕ್ಸ್ಟ್ರಾ ಕ್ಯಾಲೋರೀಸ್ ಅಥವಾ ಎಕ್ಸ್ಟ್ರಾ ಶುಗರ್ ಹೋಗೋದು ನಿಮ್ಮ ದೇಹಕ್ಕೆ ಹೋಗ್ತಾ ಇರಲ್ಲ, ಅವಾಗ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಆಗ್ತಾ ಬರುತ್ತೆ. ಹಾಗೆ ಇದು ನಿಮಗೆ ತುಂಬ ಹೊತ್ತು ಹೊಟ್ಟೆ ತುಂಬಿರೋದು ಕೂಡ ಅನುಭವ ಆಗುತ್ತೆ. ಯಾಕೆ ಅಂತಂದರೆ, ಡೈಜೆಷನ್ ಡಿಲೇ ಆಗುತ್ತೆ. ಇದು ಯಾವುದೇ ನಾರಿನಂಶ ನಾವು ತೊಗೊಂಡಾಗ, ಈ ಇನ್ಸಾಲ್ಯುಬಲ್ ಫೈಬರ್ಸ್ ನಾವು ತೊಗೊಂಡಾಗ ಇದು ಬೇಗ ಡೈಜೆಷನ್ ಆಗಲ್ಲ, ನಿಧಾನವಾಗಿ ಡೈಜೆಷನ್ ಆಗುತ್ತೆ. ಆವಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಲ್ಲ, ಬೇರೆ ಯಾವುದೇ ಆರ್ಗನ್ಸ್ ಕೂಡ ಒತ್ತಡನ ಇದು ಕ್ರಿಯೇಟ್ ಮಾಡ್ದಲ್ಲ. ಹಾಗೆ ಈ ದಿನನಿತ್ಯ ನಾವು ಸೇವನೆ ಬಂದಾಗ ಈ ಫೈಬರ್ನ ನಾವು ಎಷ್ಟು ಸೇವನೆ ಮಾಡಬೇಕು ಅನ್ನೋದು ಒಂದು RDA ಗೈಡ್ಲೈನ್ಸ್ ಇರುತ್ತೆ. RDA ರೆಕಮೆಂಡೇಶನ್ ಪ್ರಕಾರ ನಾರಿನಂಶ ಇದು ಪುರುಷರಲ್ಲಿ ಡಿಫ್ರೆಂಟ್ ರೆಕಮೆಂಡೇಶನ್ ಇರುತ್ತೆ, ಹಾಗೆ ಮಹಿಳೆಯರಲ್ಲಿ ಡಿಫ್ರೆಂಟ್ ರೆಕಮೆಂಡೇಶನ್ ಇರುತ್ತೆ. ಈಗ ಪುರುಷರಲ್ಲಿ ಮೊದಲು ನೋಡಬೇಕಾದ್ರೆ 19 ರಿಂದ 50 ವರ್ಷದ ಯಾರೇ ಪುರುಷರು 38 ಗ್ರಾಮ್ ನಾವು ದಿನಕ್ಕೆ ಫೈಬರ್ನ ಕನ್ಸಂಪ್ಷನ್ ಮಾಡಬೇಕಾಗತ್ತೆ. 51 ಮೇಲ್ಪಟ್ಟ ಪುರುಷರಿಗೆ 30 ಗ್ರಾಮ್ ಅಷ್ಟು ಸೇವನೆ ಮಾಡಬೇಕಾಗತ್ತೆ. ಯಾಕಂದರೆ ಹೈ ಫೈಬರ್ಸ್ನ ನಾವು ಕೊಡಲ್ಲ, ಯಾಕಂದರೆ ಡೈಜೆಷನ್ ಕೆಪಾಸಿಟಿ ಸೀನಿಯರ್ ಸಿಟಿಸನ್ಸಲ್ಲಿ ಕಮ್ಮಿ ಆಗಿರೋದ್ರಿಂದ ಯಥೇಚ್ಛವಾಗಿ ನಾರಿನಂಶ ಕೊಟ್ಟಾಗ ಡಯೇರಿಯಾ ಆ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ 50 ವರ್ಷ ಮೇಲ್ಪಟ್ಟವರಿಗೆ ಇದು ನಾರಿನಂಶ 30 ಗ್ರಾಮ್ ಅಷ್ಟೇ ಇರುತ್ತೆ. ಇನ್ನು ಮಹಿಳೆಯರಲ್ಲಿ ನೋಡಬೇಕಾದ್ರೆ 19 ವರ್ಷದಿಂದ 50 ವರ್ಷದವರಿಗೆ 25 ಗ್ರಾಮ್ನ ನೀವು ಫೈಬರ್ನ ಕನ್ಸಂಪ್ಷನ್ ಮಾಡಬೇಕಾಗತ್ತೆ ಪರ್ ಡೇ. 51 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೂ 21 ಗ್ರಾಮ್ ಅಷ್ಟು ನೀವು ದಿನನಿತ್ಯ ಸೇವನೆ ಮಾಡಬೇಕಾಗತ್ತೆ ಫೈಬರ್. ಸೊ ಈ ಪ್ರಮಾಣದಲ್ಲಿ ನೀವು ಆಹಾರದಲ್ಲಿ ನೀವು ಪೂರಕವಾಗಿ ಸೇವನೆ ಮಾಡ್ತಾ ಇರೋದ್ರೆ ಯಾವುದೇ ಥರ ಫೈಬರ್ ಸಪ್ಲಿಮೆಂಟ್ಸ್ ನಿಮಗೆ ಅವಶ್ಯಕತೆ ಇರೋದಿಲ್ಲ. ನೀವು ಫೈಬರ್ನ ಸಪ್ಲಿಮೆಂಟ್ ತಗೊಂಡ್ರಷ್ಟೇ ನಮ್ಮ ದೇಹಕ್ಕೆ ಫೈಬರ್ ಹೋಗುತ್ತೆ ಅನ್ನೋದು ಕೂಡ ಅದು ತಪ್ಪು ಕಲ್ಪನೆ ಆಗುತ್ತೆ. ನಿಮ್ಮ ಆಹಾರದಲ್ಲಿ ಯಥೇಚ್ಛವಾದ ಫೈಬರ್ ಸಿಗ್ತಾ ಇರುತ್ತೆ. ದೈನಂದಿನ ದಿನದಲ್ಲಿ ಆಹಾರ ಪದ್ಧತಿಯಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ. ವೀಕ್ಷಕರೇ, ಇಲ್ಲಿ ತನಕ ನನ್ನ ಫೈಬರ್, ನಾರಿನಂಶ, ಅದರ ಉಪಯೋಗ, ಯಾವ ಥರ ನಮ್ಮ ದೇಹಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ತಿಳಿಸ್ಕೊಟ್ಟೆ. ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಫ್ಯಾಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ISTV. ನಮಸ್ಕಾರ.